ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿವತ್ತು ಫೋನ್ ಮಾಡ್ಲಾ ಅಂತ ನೀವೇ ಕೇಳಿ ಫೋನ್ ಮಾಡುವಷ್ಟು ಒಳ್ಳೆ ಬುದ್ಧಿ ಬಂದಿದೆ. ಹಾಗಾದ್ರೆ ನಾನು ಕೆಟ್ಟವನು ಅಂತನಾ ನಿಮ್ ಲೆಕ್ಕ? ಹಾಗಲ್ಲ, ನೀವು ತುಂಬಾ ಒಳ್ಳೆಯವರು. ಅದಕ್ಕೆ ತಾನೆ ನಾನು ನಿಮ್ಮ ಹಿಂದೆ ಬಿದ್ದಿರೋದು. ಆದ್ರೆ ಮೊದ್ಲೆಲ್ಲ ನಾನು ಫೋನ್ ಮಾಡಿದಾಗ ನನಗೆ ಬೈತಿದ್ರಿ. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಪ ಸ್ವಲ್ಪ ಮಾತಾಡಕ್ ಶುರು ಮಾಡಿದ್ವಿ. ಈಗ ನೀವೇ ಫೋನ್ ಮಾಡ್ಲಾ ಅಂತ ಕೇಳಿದ್ದು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಯಾಕೋ ಗೊತ್ತಿಲ್ಲ ರೀ, ಅದೇನೋ ನಿಮ್ ಜೊತೆ ಮಾತಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹೌದಾ? ಅದು ಯಾವಾಗ ನಿಮ್ ಮೆಸೇಜ್ ಬರುತ್ತೋ, ಯಾವಾಗ ನಿಮ್ಮ ಹತ್ರ ಮಾತಾಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಅಂದ್ರೆ ಕುರಿ ಹಳ್ಳಕ್ ಬೀಳೋಕೆ ತಯಾರಾಗಿದೆ ಅಂತಾಯ್ತು. ನನಗೂ ಅಷ್ಟೆ, ನಿಮ್ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಏನೋ ಕಳ್ಕೊಂಡ್ ಹಾಗಾಗತ್ತೆ. ಹೌದು, ನಿಮ್ ತಂದೆ ಹೇಗಿದ್ದಾರೆ? ಪರವಾಗಿಲ್ಲ, ನೋವು ಕಡಿಮೆ ಆಗಿದೆ, ಊಟ ಮಾಡಿ ಮಲಗಿದ್ದಾರೆ. ಅಡ್ಗೆ ಎಲ್ಲ ನೀವೇ ಮಾಡಿದ್ದಾ? ಅಯ್ಯೋ, ಅದು ದೊಡ್ಡ ಕತೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ದಂಗಾಯ್ತು. ಅಂಥದ್ದೇನಾಯ್ತು? ಅದು ಅಪ್ಪನ ಕಾಲ್ ನೋವಲ್ವಾ ಅಂತ ನಾನೇ ಅಡುಗೆ ಮಾಡಕ್ ಹೋದ್ನ, ಅದು ಏನೇನೋ ಮಾಡಿ ಅದು ರುಚಿನೇ ಇಲ್ದಂಗೆ ಆಗೋಯ್ತು. ಆದ್ರೂ ಪಾಪ ನಮ್ಮಪ್ಪ ಏನೂ ಮಾತಾಡ್ದಂಗೆ ಹೊಟ್ಟೆ ತುಂಬ ಊಟ ಮಾಡಿದ್ರು. ಅಪ್ಪಂಗೋಸ್ಕರ ನೀವಿಷ್ಟೆಲ್ಲ ಕಷ್ಟಪಡ್ತಿದ್ದೀರಲ್ಲ, ನೀವಂತೂ ಗ್ರೇಟ್. ನಮ್ಮಪ್ಪಂಗೆ ನಾನು ಕೊಟ್ಟಿರೋ ಕಷ್ಟದ ಮುಂದೆ ಇದೆಲ್ಲ ಏನೇನೋ ಅಲ್ಲ. ಹಾಗೆ ನೋಡಿದ್ರೆ ನನ್ನನ್ನು ಸಹಿಸ್ಕೊಂಡಿರೋ ಅವರೇ ನಿಜವಾಗ್ಲೂ ತುಂಬಾ ಗ್ರೇಟು. ಅಂದ್ರೆ ನೀವ್ ಅಷ್ಟೊಂದು ಕೆಟ್ಟವ್ರಾ? ಕೆಟ್ಟವನು ಅಂತಲ್ಲ, ತಪ್ಪು ಮಾಡಿದೀನಿ, ಅವ್ರು ಹೇಳಿದ ಮಾತು ಕೇಳಲಿಲ್ಲ. ಮದ್ವೆ ಆದ್ಮೇಲೆ ಸರಿ ಹೋಗತ್ ಬಿಡಿ. ಯಾಕೋ ನಿಮ್ಮನ್ನು ಮೀಟ್ ಮಾಡ್ಬೇಕು ಅನಿಸ್ತದೆ, ಸಿಗ್ತೀರಾ? ಆಯ್ತು, ಎಲ್ಲಿ ಯಾವಾಗ ಅಂತ ಹೇಳಿ. ಯಾವಾಗ ಬೇಕಾದ್ರೂ ಓಕೆ. ಈಗಲೇ ಅಂದ್ರೆ ಈಗಲೇ ಸಿಗೋಣ. ಈಗ್ಲಾ? ಇಲ್ಲಪ್ಪ, ನಾನು ಇಷ್ಟೊತ್ತಲ್ಲಿ ಎಲ್ಲೂ ಹೊರಗೆ ಹೋಗಲ್ಲ. ನಾಳೆ ಸಿಗಣ್ವಾ? ಹೌದಾ, ಸರಿ, ಎಲ್ಲಿ ಸಿಗೋಣ? ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಎಷ್ಟೊತ್ತಿಗೆ? ಟೈಮು ಹೇಳ್ತೀನಿ, ಬೆಳಿಗ್ಗೆನೆ ಸಿಗೋಣ, ಓಕೆನಾ? ಬೆಳಿಗ್ಗೆ ಅಂದ್ರೆ ಒಂದು 10 ಗಂಟೆಗೆ ಸಿಗೋಣವಾ? 10 ಗಂಟೆ? ಅಷ್ಟು ಲೇಟಾ? ಅದು ನಮ್ಮ ತಂದೆ ಒಬ್ಬರೇ ಇರೋದ್ರಿಂದ ನಾನೇ ಅದು ತಿಂಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಬರ್ಬೇಕಲ್ಲ. ಆಯ್ತು, ಕಾಯ್ತಿರ್ತೀನಿ, ಮಿಸ್ ಮಾಡಬೇಡಿ. ಹಾ, ಬಾಯ್. ಬಾಯ್. ಚಿರು, ಚಿರು, ಏನ್ ನಡೀತಾ ಇದೆ ಇಲ್ಲಿ? ಓ ಅದಕ್ಕೆ ಸಾರಿ, ಗೊತ್ತಾಗ್ಲಿಲ್ಲ. ನೀವ್ ಯಾವಾಗ ಬಂದ್ರಿ? ಚಿರು, ನೀನು ಕೊಡ್ತಿದ್ಯಾ? ಏ ಏ ಇಲ್ಲಪ್ಪ, ಯಾರು ಹೇಳಿದ್ದು? ಮತ್ ಯಾಕೆ ಈ ತರ ಮಾತಾಡ್ತಿದ್ಯಾ? ಯಾಕಂದ್ರೆ ಮೇಡಮ್ ಜೊತೆ ಯಾರು ಕುಡ್ದಿದ್ದಾರೆ. ಹೌದಾ? ಏನು, ಅವನ ಜೊತೆ ಸೇರ್ಕೊಂಡು ನೀನು ಕೊಡ್ತಿದ್ಯಾ? ಎಸ್ ಮೇಡಮ್. ಚಿಕ್ಕಮಾವ, ಏನಿದೆಲ್ಲ? ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ನನ್ಗೆ ಏನು ಗೊತ್ತಿಲ್ಲ. ದೀಪ, ನೀ ಯಾವ ಗ್ಯಾಪಲ್ಲಿ ಬಂದು ಕುಡ್ದಮ್ಮ? ನಾನು ನನ್ನ ಹಸ್ಬೆಂಡು ಒಬ್ರಿಗೊಬ್ರಿಗೆ ಸವಾಲ್ ಹಾಕೊಂಡು ಕುಡಿದಿರೋ ನಾಟಕ ಮಾಡ್ತಿದ್ದೀವಿ. ಸೌಂದರ್ಯ, ನಾಟಕ ಅಂತೆ, ಡ್ರಾಮಾ ಡ್ರಾಮಾ. ಯಾವ ಪುರುಷಾರ್ಥಕ್ಕೋ? ಅದ ನಮ್ಮಿಬ್ರಲ್ಲಿ ಯಾರು ಕುಡ್ದೋರ್ ತರ ಸಾಕಾದಾಗ ಅಭಿನಯ ಮಾಡ್ತಾರೆ ಅಂತ ನೋಡಕ್ಕೆ. ಏನಂದೆ? ಸೌಂದರ್ಯ, ಇವ್ರ ಬಗ್ಗೆ ನಂಗೆ ಗೊತ್ತಿಲ್ಲಮ್ಮ. ಅವ್ರು ಕುಡ್ದಿಲ್ಲ, ನಾನು ಕುಡ್ದಿಲ್ಲ. ಮತ್ತೆ ನೀವೆಲ್ಲರೂ ಪಾರ್ಟಿ ಮಾಡ್ತಿರೋದು ಸುಳ್ಳ? ಅದೇ ನಿಜ.
ನಾವು ದೀಪ ಚಿರು ಜೊತೆ ಸೇರ್ಕೊಂಡು ಕುಡಿದಿರೋ ಥರ ನಾಟಕ ಮಾಡ್ತಾ ಇದೀವಿ ಅಲ್ವಾ ಪ್ರಭಾಕರ್? ಆಕ್ಚುಲಿ ನಾವ್ಯಾರು ಕುಡ್ದಿಲ್ಲ, ಆಲ್ ಸ್ಟಡಿ ಪರ್ಫೆಕ್ಟ್, ಎಲ್ಲ ಬರೀ ನಾಟಕ. ಚಿರು, ನೀನ್ ಯಾಕೆ ಈ ತರ ನಾಟಕ ಮಾಡ್ತಾ ಇದ್ಯಾ? ಅದು ಅವಳ ಜೊತೆ ಸೇರ್ಕೊಂಡು. ಥ್ಯಾಂಕ್ಸ್ ಹೇಳಕತಿ. ಯಾಕೆ? ಪಾಪ ಇವರು ನನಗೋಸ್ಕರ ಫಾರಿನ್ ಕ್ಲೈಂಟ್ಸ್ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಪ್ರಾಜೆಕ್ಟ್ ವಾಪಸ್ ಇಸ್ಕೊಡ್ರು. ಅದೇ ಸಾಮಾನ್ಯದ ವಿಷಯ ಅಲ್ಲ. ಅದಕ್ಕೆ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೆ. ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಹಸ್ಬೆಂಡು ಕೆಲವರು ಕುಡ್ದಾಗ ಸ್ವಲ್ಪ ಜನ ವಾಂತಿ ಕಕ್ತಾರಂತೆ, ಇನ್ನಷ್ಟು ಜನ ನಿಜ ಕಕ್ತಾರಂತೆ. ಇವತ್ ನಿಮ್ಮನ್ ನೋಡಿದ್ಮೇಲೆ ಅದ್ ನಿಜ ಆಯ್ತು. ವಾಂತಿ ಮಾಡ್ಬೇಕು. ಬೇಡ 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 ಬೇಡ. ನಿಮ್ ಅದ್ಕೆ ಇದಾರಲ್ವಾ, ಅವ್ರು ನನ್ಗೆ ಸಾರಿ ಕೇಳಿದ್ರೆ ಸಾಕು. ಏನೇ ನಮ್ ಸೌಂದರ್ಯ ನಿನ್ನ ಹತ್ರ ಸಾರಿ ಕೇಳ್ಬೇಕಾ? ಅಂತ ಕರ್ಮ ಏನು ಬಂದಿಲ್ಲ ನಮ್ ಸೌಂದರ್ಯಂಗೆ. ಸೌಂದರ್ಯ ಬಾ ಹೋಗೋಣ, ಹೇಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಹಸ್ಬೆಂಡು ನಿಮ್ಮ ಅದ್ಕೆ ಹೋಗಾಯ್ತು, ಈಗ ನಾಟಕ ನಿಲ್ಸಿ. ದೀಪ, ನಿನ್ ಗಂಡ ನಿಜವಾಗ್ಲೂ ಕುಡ್ದಿದ್ದಾನಮ್ಮ. ನಾವೇ ಅವನು ಗೊತ್ತಿಲ್ದಂಗೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಡ್ರಿಂಕ್ಸ್ ಮಾಡಿ ಕೂಡ್ಸಿದ್ದೀವಿ. ಬೇಜಾರಾಯ್ತಮ್ಮ ದೀಪ? ಅಯ್ಯೋ, ಯಾಕೆ ಬೇಜಾರಾಗ್ಬೇಕು ಚಿಕ್ಕ ಮಾವ? ಅವ್ರು ಕುಡ್ದಿರೋದ್ರಿಂದ ಅಲ್ವಾ ನಿಜ ಆಚೆ ಬಂದಿದ್ದು. ಮುಗೀತಾ ನಿಮ್ದು? ನಾನು ಮಾತಾಡಲ್ಲ. ಸರಿ ಬನ್ನಿ. ಸ್ಟಡಿ. ದೀಪ, ಹೋಗಮ್ಮ, ಹೋಗಿ ಹಿಡ್ಕೊ ಹೋಗಮ್ಮ, ಹೋಗು. ಅಣ್ಣ, ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ನೋಡು, ಚಿರುಗೆ ನಾವು ಕುಡ್ಸಿದ್ದಕ್ಕೆ ಎಷ್ಟು ಚೆನ್ನಾಗಾಯ್ತಲ್ಲ. ನಡಿ, ಅದಕ್ಕೋಸ್ಕರ ಇನ್ನೊಂದು ಡ್ರಿಂಕ್ ಹಾಕೊಂಡು. ಭಾಸ್ಕರ, ನಿನ್ ಜೊತೆ ಸೇರ್ಕೊಂಡ್ರೆ ನೀನು ಬೆಳಿಗ್ಗೆ ಭಾಸ್ಕರನ್ ತೋರಿಸ್ತೀಯಾ, ನನಗೆ ಹಾಕೊಂಡು ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಅಣ್ಣ, ಪ್ರಭಾಕರ ನಮಸ್ಕಾರ. ನೀನು ಹೋಗಿ ಮಾಡ್ಕೊ, ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.